ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ಟೀಕೆ ಮಾಡಿದ್ದಾರೆ. ಇಲ್ಲಿ ಬಡವರಿಗೆ ಒಂಥರ ಶ್ರೀಮಂತರಿಗೆ ಒಂಥರ ಟ್ರೀಟ್ ಮಾಡಲಾಗಿದೆ. ಕಾಲ್ತುಳಿತದಲ್ಲಿ ಸತ್ತವರು ಯಾರ ಲೆಕ್ಕ ಕೂಡ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೆ ಒಂದು ವ್ಯವಸ್ಥೆಯನ್ನೇ ಮಾಡಿಲ್ಲ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ವಿವಾದಾತ್ಮಕ ಹೇಳಿಕೆ ಇದು. ನಾನು ಮಹಾಕುಂಭಮೇಳ ಪವಿತ್ರ ಗಂಗಾಮಾತೆ ಬಗ್ಗೆ ನಾನು ಬಹಳ ಗೌರವ ಇಟ್ಕೊಂಡಿದ್ದೀನಿ, ಆದರೆ ಮಹಾಕುಂಭಮೇಳಕ್ಕೆ ಒಂದು ತಯಾರಿ ಬೇಡವಾ, ಒಂದು ಯೋಜನೆ ಬೇಡವಾ? ಯೋಜನೆಯನ್ನೇ ರೂಪಿಸಿಲ್ಲ ಇಲ್ಲಿ. ಮಹಾಕುಂಭಮೇಳಕ್ಕೆ ಒಂದು ಯೋಜನೆ ಬೇಕಾಗಿತ್ತು, ಅದನ್ನು ಮಾಡೇ ಇಲ್ಲ ಇವರು. ಕಾಲ್ತುಳಿತದಲ್ಲಿ ಸತ್ತೋದ್ರಲ್ಲ, ಕಾಣೆ ಆದ್ರಲ್ಲ, ಇವ್ರ ಬಗ್ಗೆ ಒಂದು ಮಾಹಿತಿ ಕೊಡಬಾರ್ದ ಇವರು? ಗಂಗೆ ಬಗ್ಗೆ ನನಗೆ ಗೌರವ ಇದೆ, ಮಹಾಕುಂಭಮೇಳದ ಬಗ್ಗೆಯೂ ನನಗೆ ಗೌರವ ಇದೆ, ಆದರೆ ಬಡವರು ಈ ಥರ ಕಾಲ್ತುಳಿತದಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾರೆ. ಶ್ರೀಮಂತರಿಗೆ ಒಳ್ಳೊಳ್ಳೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಶ್ರೀಮಂತರು VIP ಗಳಿಗಾದರೆ 1 ಲಕ್ಷ ರೂಪಾಯಿವರೆಗಿನ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ರೆ ಒಂದು ಟೆಂಟನ್ನು ಕೊಡ್ತಾರೆ ಅವ್ರಿಗೆ. ಆದರೆ ಬಡವರು ಸಾಮಾನ್ಯ ಜನರಿಗೆ ಯಾವ ಸೌಲಭ್ಯವನ್ನು ಇಲ್ಲಿ ಕೊಟ್ಟಿಲ್ಲ. ಮೇಳದಲ್ಲಿ ಕಾಲ್ತುಳಿತ ಸಂಭವಿಸುವುದು ಸಾಮಾನ್ಯ, ಆದರೆ ಸೂಕ್ತ ವ್ಯವಸ್ಥೆ ಮಾಡುವುದು ಅಷ್ಟೇ ಅಗತ್ಯ ಅಲ್ವಾ? ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನದ ವೇಳೆಯಲ್ಲಿ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. পুজো পার্বণ আমাকে শিখিয়ে লাভ নেই, মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো। আমি মহাকুম্ভকে সম্মান করি, আমি শ্রদ্ধা জানাই, পবিত্র গঙ্গা মাকে আমি সম্মান করি, কিন্তু প্ল্যানিং না করে এত হাইপ তুলে এত লোকের মৃত্যু বললেন 30 জন, কথাটা কি সঠিক? কত ডেড বডি ভাসিয়ে দিয়েছেন নদীতে? কত হাজার হাজার 8 বার আগুন লেগেছে বড় লোক আর VIP দের জন্য।